ನಮಸ್ಕಾರ ಕರ್ನಾಟಕ. ಇವತ್ತೆಲ್ಲರೂ ನಾನು ಹಿಂದೆ ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಒಂದು ಸ್ಪೇಸ್ ಶಿಪ್ ಇಲ್ಲಿ ಇಟ್ಕೊಂಡಿದೆ. ಮಹೀಂದ್ರ ಅವರ ಸ್ಪೇಸ್ ಶಿಪ್ ಅಂತಲೇ ಹೇಳ್ಬೋದು. ಮಹೀಂದ್ರ ಮ್ಯಾನುಫ್ಯಾಕ್ಚರ್ಡ್ ಸ್ಪೇಸ್ ಶಿಪ್. ಇದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಲಿಗಿದೆ ಇದು ಕಾರು. ವೆರಿ ವೆರಿ ಬ್ಯೂಟಿಫುಲ್. ಕೀ ನೋಡಿ, ಎಕ್ಸ್ಟ್ರೀಮ್ಲಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ರಿಮೋಟ್ ಸೆನ್ಸಿಂಗ್ ಕೂಡ ಇದೆ ಇದರಲ್ಲಿ. ಸೊ ವೆರಿ ವೆರಿ ವೆಲ್ ಡನ್. ಸೊ ಇದರಲ್ಲಿ ನಿಮಗೆ ಒಂದು ಸಣ್ಣ ವಾಕ್ ಅರೌಂಡ್ ತೋರಿಸ್ತೀನಿ ನಿಮಗೆ. ಇದು ಫ್ರಂಟ್ ವ್ಯೂ ಮಹೀಂದ್ರ BE6. ಸೊ ಇದು ಅದೇ ಮಾಡೆಲ್ ಮಹೀಂದ್ರ BE6 ರಿವ್ಯೂ ಇದು ಇವತ್ತಿಂದು. ಸೊ ಏರ್ ಇನ್ಲೆಟ್ ಎಕ್ಸಾಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏರನ್ನು ಹೀಗೆ ಇಲ್ಲಿ ಎಂಟ್ರಾಗಿ ಎಕ್ಸಿಟ್ ಆಗೋ ಥರ. ಆಮೇಲೆ ಈ ಕಡೆಗೂ ಅಷ್ಟೇ ಏರೋಡೈನಮಿಕ್ಸ್ ಆರ್ ರಿಯಲಿ ವೆರಿ ವೆಲ್ ಡನ್ ನನ್ನ ಪ್ರಕಾರ. ಬಟ್ ಇಲ್ಲೊಂದು ಸ್ವಲ್ಪ ಏರ್ನ ಕಟ್ ಮಾಡಲಿಕ್ಕೆ ಒಂದು ಸ್ಕರ್ಟ್ ಕೊಡಬೇಕಿತ್ತ ಅಂತ ಅನಿಸ್ತು. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಡನ್. ಅದರ್ವೈಸ್ ದಿ ಡಿಸೈನ್ ಇಸ್ ಸೋ ನೈಸ್. ತುಂಬ ಖುಷಿ ಆಗ್ತದೆ ನೋಡಿ. ಅದು ಒಂದು ಟೈರ್ ನೋಡಿ ಯಾವ ಸೈಜಲ್ಲಿದೆ ಅಂತ. ದಿಸ್ ಇಸ್ ಅಬೌಟ್ 19 ಇಂಚಸ್ ಟೈರು. ವೆರಿ ಬ್ಯೂಟಿಫುಲ್ ಸಮ್ಮರ್ ಟೈರ್ ಇದೆ. ಸಮ್ಮರ್ದೇ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಆಲ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನಾನು. ನೋಡಿ, ಇದು ಟೇಲ್ ಗೇಟು ಅಷ್ಟೇ, ಡಿಕ್ಕಿ ಓಪನ್ ಮಾಡಲಿಕ್ಕೆ ಆಲ್ ಎಲೆಕ್ಟ್ರಿಕ್. ವೆರಿ ಬ್ಯೂಟಿಫುಲಿ ಪ್ರೊವೈಡೆಡ್ ಸ್ಪೇಸು. ಮತ್ತು ಈ ಕಡೆಗೆ ಒಂದು ಎಕ್ಸ್ಟ್ರಾ ಟೈರ್ ಕೂಡ ಕೊಟ್ಟಿದ್ದಾರೆ. ಪಂಚರ್ ಆಗಿದೆ. ಸೊ ಬೇಡ ಅಂತಂದರೆ ಪ್ರೆಸ್ ಮಾಡಿಬಿಟ್ರೆ ಇಟ್ ವಿಲ್ ಕ್ಲೋಸ್. ಇದಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ, ಹಜಾರ್ಡ್ ವಾರ್ನಿಂಗು ಎಲ್ಲ ಬ್ಯೂಟಿಫುಲಿ ಡನ್. ಮತ್ತು ಇಲ್ಲಿ ಒಳಗಡೆಗೆ ರೇರ್ ವ್ಯೂ ಸೀಟು ಟೋಟಲಾಗಿ ಓಪನ್ ಆಗುತ್ತೆ ಡೋರ್. ಒಳಗಡೆ ಹತ್ತೋರಿಗೆ ಇಳಿಯೋರಿಗೆ ವೆರಿ ಕಂಫರ್ಟಬಲ್. ಸೊ ನಾನು ಹತ್ತಿರ ಬನ್ನಿ. ನಾನು ಆಲ್ಮೋಸ್ಟ್ ಒಂದು 5-10 ಇದ್ದೀನಿ. ನನಗೆ ನೋಡಿ ಎಷ್ಟು ಜಾಗ ಇದೆ ಸೀಟಿಗೆ, ಇನ್ನೊಂದಕ್ಕೆ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೋಬೋದು. ಮತ್ತು ಕೊಡಿ ನಾನು ತೋರಿಸ್ತೀನಿ. ಕಂಫರ್ಟಬಲಾಗಿ ಕೂತ್ಕೋಬೋದು. ಹಿಂದ್ಗಡೆಗೆ AC ಏರ್ ವೆಂಟ್ ಕೊಟ್ಟಿದ್ದಾರೆ ಪ್ಯಾಸೆಂಜರ್ಗೆ ಅಂತ. ಆಮೇಲೆ ಸನ್ ರೂಫು ಹಿಂದ್ಗಡೆ ಇರೋರಿಗೂ ಅಷ್ಟೇ ಒಂದು ಕ್ಲಸ್ಟ್ರೋಫೋಬಿಕ್ ಎನ್ವೈರ್ಮೆಂಟಲ್ಲಿ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಪವರ್ ವಿಂಡೋಸು ಕೂಡ ಇದು ನೋಡಿ, ಇದು ಡೋರ್ ಹ್ಯಾಂಡಲ್ಗೂ ಅಷ್ಟೇ ಒಳ್ಳೆ ಒಂದು SUV ಫೀಲು. ವೆರಿ ಬ್ಯೂಟಿಫುಲಿ ಡನ್. ಇದು ಪವರ್ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲಿ ಪ್ಲೇಸ್ಡ್ ಆಲ್ಸೋ. ತೆಗಿಲಿಕ್ಕೂ ಅಷ್ಟೇ ವೆರಿ ನೈಸ್, ವೆರಿ ವೆರಿ ನೈಸ್ಲಿ ಡನ್. ಸೊ ಇದು ಓಪನ್ ಮಾಡೋದಕ್ಕೆ ನೋಡಿ ಡೋರು ಹೆಂಗೆ ಓಪನ್ ಮಾಡೋದು ಅಂತ. ಸೊ ದಿಸ್ ಈಸ್ ಅ ಹ್ಯಾಂಡಲ್. ಇದನ್ನು ಹಿಡ್ಕೊಂಡು ಹಿಂಗೆ ತೆಗೆದ್ರೆ ಓಪನ್ ಆಗುತ್ತೆ ಡೋರು. ವೆರಿ ಬ್ಯೂಟಿಫುಲಿ ಡನ್. ಕಾರ್ ಈಸ್ ಫ್ಯಾಂಟಾಸ್ಟಿಕ್, ಸಮಥಿಂಗ್ ನ್ಯೂ. ಇದು ಇಲ್ಲಿವರೆಗೂ ಕಾರ್ ಇಂಡಸ್ಟ್ರಿನಲ್ಲಿ ಕೆಲವು ವೆಹಿಕಲ್ಸಿಗಿತ್ತು, ಇದು ಈಗ ಮಾಡಿದ್ದಾರೆ. ಆಮೇಲೆ ಇದು ನೋಡಿ ಸೀಟ್ಸು ಅಷ್ಟೇ ಸಾರ್ಟ್ ಆಫ್ ಕ್ಲಾತ್, ಒಂಥರ ಆಫ್ ರೋಡ್ ರಗ್ಗೆಡ್ಗೆ ಕ್ಲಾತ್ ಆ್ಯಂಡ್ ಲೆದರ್ ಎರಡು ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿ ಬ್ಯೂಟಿಫುಲಿ ಡನ್. ಅಗೇನ್ ದಿ ಸೀಟ್ ಬೆಲ್ಟ್ಸ್ ಎವ್ರಿಥಿಂಗ್. ಸೋ ಫಾರ್ ಸೋ ಗುಡ್. ಫ್ರಂಟಲ್ಲೂ ಅಷ್ಟೇ ನೋಡಿ ಕಾಕ್ಪಿಟ್ ಹೇಗಿದೆ ಅಂತ. ದೊಡ್ಡ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವಾಟ್ ಈಸ್ ದಿ ಟೋಟಲ್ ಸೈಜ್ ಆಫ್ ದಿಸ್ ಸ್ಕ್ರೀನ್, ಬಟ್ ದ ಸ್ಟೇರಿಂಗ್ ವೀಲ್ ಲುಕ್ಸ್ ಲೈಕ್ ಸ್ಪೇಸ್ ಶಿಪ್ಸ್ ವೀಲ್. ಅಗೇನ್ ದ ಸೀಟ್ ಇಸ್ ಡನ್ ವೆಲ್. ಆಮ್ರೆಸ್ಟ್ ತುಂಬ ಚೆನ್ನಾಗಿದೆ. ಆಮ್ರೆಸ್ಟಿನ ಕೆಳಗಡೆನೂ ಸ್ಪೇಸಸ್ ಇದೆ, ಇಟ್ಕೋಬೋದು. ಮತ್ತು ಗೇರ್ ನಾಬು, ಸೊ ಯು ಕ್ಯಾನ್ ಮೂವ್ ಅಪ್ ಆ್ಯಂಡ್ ಡೌನ್, ರಿವರ್ಸ್ ಆ್ಯಂಡ್ ಫಾರ್ವರ್ಡ್. ಆಮೇಲೆ ಇದು ಅಷ್ಟೇ. ಸೊ ಏರ್ ವೆಂಟ್ಸು ನೋಡಿ ಬ್ಯೂಟಿಫುಲ್ ಪ್ಲೇಸ್ಡು, ವೆರಿ ವೆರಿ ವೆಲ್ ಡನ್. ಆ್ಯಂಡ್ ಹೆಡ್ ಅಪ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟಿದೆ. ಆಮೇಲೆ ಇದರಲ್ಲಿ ಒಂಥರ ಸ್ಪೋರ್ಟಿ ಫೀಲ್ ಬರೋದಕ್ಕೆ ಸೊ ಯು ಹ್ಯಾವ್ ದಿ ಗೇರ್ ನಾಬ್ಸ್ ಮತ್ತು ಮಿಕ್ಕಿದೆಲ್ಲ ಫೀಚರ್ಸ್ ಇವಾಗ ಓಡಿಸಿ ನೋಡೋಣ, ಹೇಳ್ತೀನಿ ನಿಮಗೆ ಯಾವ ಥರ ಇದೆ ಏನು ಅಂತ. ಸೊ ಅಗೇನ್ ಇಟ್ಸ್ ಅನ್ ಅಮೇಝಿಂಗ್ ಸ್ಟೆಪ್. ನಾವು ಒಂದು ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡೋಣ. ಈಗ ಸದ್ಯಕ್ಕೆ ದಿಸ್ ಇಸ್ ದ ಲುಕ್ ಆಫ್ ದ ಕಾರ್ ಸದ್ಯಕ್ಕೆ. ಸೊ ಇದು ಯಾರ್ದು ಅಂತಂದರೆ ಬನ್ನಿ ನಮ್ಮ ಅಕ್ಕಂದು. ಸೊ ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಾನು ಬಕ್ಕ ಅಂದ್ಬಿಟ್ಟಿದ್ದೀನಿ, ಎಲ್ರಿಗೂ ಗೊತ್ತಾಗಿದೆ. ಸೊ ಬ್ಯೂಟಿಫುಲ್ ಕಾರ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇದು ಮೈಸೂರಿನ ಮೊದಲನೇ ಕಾರು ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ವೆರಿ ವೆರಿ ವಂಡರ್ಫುಲ್ಲಿ ಪ್ಲೇಸ್ಡ್ ಆ್ಯಂಡ್ ಬ್ಯೂಟಿಫುಲ್ ಕಾರ್. ಅಕ್ಕ ಹೇಳಿದ್ರು ಟೆಕ್ನಿಕಲ್ ನಾಲೆಜ್ ನನ್ನ ಹತ್ರ ಇದೆ,
ಬನ್ನಿ ಮಾತಾಡೋಣ ಅಂತ ತೋರಿಸಿ ನೋಡೋಣ, ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಬಹುಶಃ ಈ ವಿಡಿಯೋ ಒಂದು ಚಿಕ್ಕದಾಗಿ ಒಂದು ಲುಕ್, ಎಕ್ಸ್ಟರ್ನಲ್ ಲುಕ್ ಮಾತ್ರ ಮಾಡಿದ್ದೀವಿ. ಇನ್ನೊಂದು ಟೆಕ್ನಿಕಲ್ ರಿವ್ಯೂಗೆ ಡ್ರೈವ್ ಮಾಡ್ಕೋತ ಮಾತಾಡ್ಕೊತ ಹೋಗ್ತೀವಿ. ಅದು ಇನ್ನೊಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೇನೋ ಹೇಳೋದಿದೆಯಾ? ನಂದು ಸ್ವಿಫ್ಟ್ ಇತ್ತು ಕಾರು. ಎಲ್ಲ ಹೇಳ್ತಾ ಇದ್ರು ತುಂಬ ವರ್ಷ ಆಯಿತು ನೀವು ಚೇಂಜ್ ಮಾಡಲಿಲ್ಲಲ್ಲ ಅಂತ ಹೇಳ್ತಿದ್ರು. ಆದರೆ ನಾನು ಯಾವುದೇ ಒಂದು ಸೆಲೆಕ್ಟ್ ಮಾಡಬೇಕಾದ್ರೂ ದಿ ಬೆಸ್ಟ್ ಅನ್ನೋದಕ್ಕೆ ಹೋಗೋದು. ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡಿದೆ. ಫೈನ್, ಬಟ್ ಕೊನೆಗೆ ನನಗೆ ಏನು ಬೇಕು ಆ ಥರದ್ದು ಸಿಕ್ತು ನನಗೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ನನಗೆ ನೋಡಿದಂಗೆ ಇದು ಫಸ್ಟ್ ಲುಕ್. ದಿಸ್ ಇಸ್ ಲೈಕ್ ಎ ಲಂಬೋರ್ಗಿನಿ ಉರುಸ್. ಟಿಪಿಕಲಿ ಅದೇ ಥರ ಕಾಪಿ ಪೇಸ್ಟು. ಲುಕ್ಸು ಅಷ್ಟೇ, ಇಂಟೀರಿಯರ್ ಅಷ್ಟೇ ಹಂಗೆ ಇದೆ. ಅದರಲ್ಲಾದರೆ ನಮಗೆ V8 ಬರುತ್ತೆ, ಹೆವಿಲಿ ಪವರ್ಡ್ ಇರುತ್ತೆ. ಇದು ಪವರ್ ಹೆಂಗಿದೆ ಅನ್ನೋದು ನೋಡಿಲ್ಲ, ನಾನು ಇನ್ನೂ ಮುಟ್ಟಿಲ್ಲ. ಸೊ ಬಟ್ ಇದನ್ನು ನೋಡೋಣ. ಇದು ಲೆವೆಲ್ 2 ಆಟೋನಮಸ್ ಡ್ರೈವ್ ಕೂಡ ಇದೆ. ರಿಯಲಿ ಗುಡ್. ಅದನ್ನು ಒಂದು ಸ್ವಲ್ಪ ರಿವ್ಯೂ ಮಾಡ್ಬೇಕು, ನೋಡೋಣ. ಬ್ಯಾಂಗ್ಳೂರಲ್ಲಿ ಥರ್ಡ್ ಕಾರ್ ಇದು ನನ್ನ ಡೆಲಿವರಿ. ಬೆಂಗಳೂರಲ್ಲಿ ಮೂರನೇ ಕಾರ್. ಸೊ ಮೈಸೂರಿಗೆ ಮೊದಲನೇದು. ಮೈಸೂರಲ್ಲಿ ಫಸ್ಟ್ ಕಾರ್ ಇಲ್ಲಿಗೆ ಬಂದಿರೋದು. ಸೊ ಎಲ್ರಿಗೂ ಖುಷಿ. ಇವತ್ತು ಯೂನಿವರ್ಸಿಟಿ ನಿಲ್ಲಿಸಿದ್ರೆ ಎಲ್ಲ ಬಂದು ನೋಡ್ಕೊಂಡು ಯಾರಿಗೂ ಏನೂ ಗೊತ್ತಿಲ್ಲ, ಬಟ್ ಎಲ್ಲರೂ ಮಹೀಂದ್ರ ಅದ ಇಂಥ ಕಾರ್ ಮಾಡಿದಾರ ಅಂತ ಅವ್ರಿಗೆಲ್ಲರಿಗೂ ಖುಷಿ. ಸೊ ಒಂಥರ ಕರೆಕ್ಟ್, ನಮ್ಗೊಂಥರ ಖುಷಿನೇ. ಇಂಥ ಒಂದು ಕಾರ್ ಫಸ್ಟ್ ಅದು ನಮ್ಮ ಮಾಡಿದ್ದಾರೆ ಅಂದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ. ನಮ್ಮ ದೇಶದಲ್ಲೇ ಉತ್ಪಾದನೆ ಆಗುವಂಥದ್ದು ಅದು ಫಾರಿನ್ ಲೆವೆಲಲ್ಲಿ ಆ ಥರ ಕಾರ್ಗೆ ಒಂದು ಈಕ್ವಲೆಂಟ್ ಆಗಿ ಲ್ಯಾಂಬೋರ್ಗಿನಿ ಆಗ್ಬೋದು. ಸೊ ಓವರ್ ಆಲ್ ಇದಕ್ಕೆ ಒಂದು ಲಂಬೋರ್ಗಿನಿ ಯೂಸ್ ಎಲ್ಲ ನೋಡಿದ್ರೆ ನೀವು ಒಂದು 1.5 ಕೋಟಿ, 2 ಕೋಟಿ, 3 ಕೋಟಿ ಹಂಗೆ ಹೋಗುತ್ತೆ ಮಿನಿಮಮ್. ಸೊ ಇದಕ್ಕೆ ದ ಕೈಂಡ್ ಆಫ್ ಫೀಚರ್ಸ್ ಅಂಡ್ ಲುಕ್ಸ್ ಏನು ಬಂದಿದೆ ಇದು ಓವರ್ ಆಲ್, ನನ್ನ ಪ್ರಕಾರ ಇಟ್ಸ್ ಫ್ಯಾಂಟಾಸ್ಟಿಕ್ ವ್ಯಾಲ್ಯೂ ಫಾರ್ ಮನಿ ಸೋಲ್ಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಇಂಡಿಯನ್ಸ್ಗೆ ನಮ್ಮ ದುಡ್ಡಿಗೆ, ನಮ್ಮ ಇನ್ವೆಸ್ಟ್ಮೆಂಟ್ಗೆ ದಿ ಬೆಸ್ಟ್ ಕಾರ್ ಅಂತ ಕರೆಕ್ಟ್. ಸೊ ಇದೊಂದು ರಿವ್ಯೂ ಮಾಡೋಣ ಆಯ್ತಾ, ಡ್ರೈವ್ ಹೋಗೋಣ. ಈಗ ಸದ್ಯಕ್ಕೆ ಇದೊಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇನ್ನೊಂದು ವಿಡಿಯೋ ತೆಗೆಸಿರ್ತೀವಿ. ಥ್ಯಾಂಕ್ ಯು ಫಾರ್ ದ ಲೇಟೆಸ್ಟ್ ಬ್ಲೆಸ್ಸಿಂಗ್.